ಎಷ್ಟು ಥಿಯೇಟರ್ಸ್ ಪ್ಲಾನ್ ಮಾಡಿದ್ದೀರಾ ಅಂತ? ತುಂಬ ಈ ಕ್ವೆಶ್ಚನ್ ಹೆಂಗೆ ಸರ್ ಮಾಡ್ತಾಗುತ್ತೆ. ಅಲ್ಲ, ಈಗೇನಿದ್ರು ಮಲ್ಟಿಪ್ಲೆಕ್ಸ್ ಅಂತ ಹೇಳ್ತಾರೆ, ಕೆಲವೊಂದು OTT ಪ್ಲಾಟ್ಫಾರ್ಮ್ಸ್ ಅಂತ ಹೇಳ್ತಾರೆ. ನೀವು ಆಗ್ಲೇ ಹೇಳಿದ್ರಲ್ಲ OTTಗೆ ಅನುಗುಣವಾಗಿ ನಾವು ಮಾಡಿದೀವಿ ಅಂತಂದಾಗ. ಸೊ ಥಿಯೇಟರ್ಸ್ ಅಲ್ಲಿ ಎಷ್ಟು ಥಿಯೇಟರ್ಸ್ ಅಲ್ಲಿ ಪ್ಲಾನ್ ಮಾಡಿದ್ರ ಅಂಡ್ ಎಲ್ಲೆಲ್ಲಿ ಥಿಯೇಟರ್ಸ್ ಪ್ಲಾನ್ ಮಾಡಿದ್ರ ಅಂತ? ಸೊ ಈಗ ನಾವು ನ್ಯೂ ಫಿಲ್ಮ್ ಮೇಕರ್ಸ್ಗಂದ್ರೆ ಥಿಯೇಟ್ರಿಗೆ ಜನಗಳು ಬಂದು ಸಿನಿಮಾ ನೋಡೋದು ಆಲ್ವೇಸ್ ಇಸ್ ಅ ಚಾಲೆಂಜ್ ಅನ್ಲೆಸ್ ವಿ ಎಸ್ಟಾಬ್ಲಿಷ್ ಅ ಬಿಲೀಫ್. ಹಾಗಾಗಿ ನಾವು ಲ್ಯಾಂಡ್ ಆ್ಯಂಡ್ ಎಕ್ಸ್ಪ್ಯಾಂಡ್ ಅಂತ ಹೇಳ್ತೀವಿ. ಸ್ವಲ್ಪ ಕಡಿಮೆ ಪ್ಲೇಸಲ್ಲಿ ಲ್ಯಾಂಡ್ ಮಾಡಿ ಜನಗಳು ಅದನ್ನು ಇಷ್ಟಪಟ್ಟು ಅದು ಒಂದು ವರ್ಡ್ ಆಫ್ ಮೌತಲ್ಲಿ ಸ್ಪ್ರೆಡ್ ಆದರೆ ಆಮೇಲೆ ನಿಧಾನವಾಗಿ ಥಿಯೇಟರ್ ಸಂಖ್ಯೆಗಳನ್ನು ಹೆಚ್ಚು ಮಾಡ್ಕೋಬೇಕು ಅನ್ನೋ ಪ್ರಯತ್ನದಲ್ಲಿದ್ದೀವಿ. ಇನಿಷಿಯಲಿ ಒಂದು 25-26 ಥಿಯೇಟರ್ಗಳು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಮತ್ತು ಈ ಕತೆಗೆ ಅನುಗುಣವಾದ ಕೆಲವು ಊರುಗಳನ್ನು ನಾವು ಸೆಲೆಕ್ಟ್ ಮಾಡಿ ಅದನ್ನು ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್. ಆ ಲಿಸ್ಟ್ ಇನ್ನೂ ರೆಡಿ ಆಗ್ತಾ ಇದೆ. ಲ್ಯಾಂಡ್ ಆ್ಯಂಡ್ ಎಕ್ಸ್ಪ್ಯಾಂಡ್, ಎಸ್, ಈ ಪ್ರತಿಯೊಬ್ಬ ಹೊಸ ಫಿಲ್ಮ್ ಮೇಕರ್ಗೂ ಆ ಅಪ್ರೋಚ್ ಸರಿ ಅನಿಸುತ್ತೆ. ಬಿಕಾಸ್ ಹೊಸ ನಿರ್ಮಾಪಕರಾಗಿದ್ದರೆ, ಹೊಸ ನಿರ್ದೇಶಕರಾಗಿದ್ದರೆ ಜನರು ನಮ್ಮನ್ನು ಒಪ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯವನ್ನು ಕೊಡಬೇಕು. ಸುಮ್ಮನೆ ದೊಡ್ಡ ಸ್ಕೇಲಲ್ಲಿ ಮಾಡ್ತೀವಿ ಅಂತ ಹೋಗಿ ಒದ್ದಾಡೋದಕ್ಕಿಂತ ಕಡಿಮೆ ಥಿಯೇಟ್ರ್ಗಳನ್ನು ತೊಗೊಂಡು ಆ ಥಿಯೇಟ್ರ್ಗಳಿಗೆ ಜನ ಬಂದು ಅವರು ನೋಡಿ ಇನ್ನೂ ಹೆಚ್ಚು ನಿಧಾನವಾಗಿ ಅದು ಸ್ಪ್ರೆಡ್ ಆಗಲಿ ಅನ್ನೋ ಒಂದು ಅಪ್ರೋಚನ್ನು ತಗೋಬೇಕು ಅಂತಿದ್ದೀವಿ. ಅದೆಲ್ಲ ರಿಲೀಸ್ ಆದಮೇಲೆ ಟೈಮ್ ವಿಲ್ ಟೆಲ್. ಸೊ ಎಷ್ಟು ಅವಾರ್ಡ್ಸ್ ಏನೋ ಬಂದಿದೆ ಅನ್ಸುತ್ತಲ್ಲ ಇದಕ್ಕಲ್ಲ, ಅದು ನಾನು ಮುಂಚೆ ಮಾಡಿದ್ದು ಪ್ರೊಡಕ್ಷನ್ 47 ಅಂದರೆ ಇನ್ನೊಂದು ಸಿನಿಮಾ ಅದು. ಈ ವಿಷಯ ನಮ್ಮೊಳಗೆ ಆಗ್ಲೇ ಸುಳ್ಳು ಹೇಳಿದ್ರಿ, ಮತ್ತಿದೆ ಫಸ್ಟ್ ಸಿನಿಮಾ ಅಂದರೆ ಅಲ್ಲ, ಅದು ಪ್ರೊಡ್ಯೂಸ್ ಮಾಡಿದ್ದು ಡೈರೆಕ್ಟರ್ ಇನ್ನೊಬ್ರು ಯಶಾನ್ ಅಂತ. ಓಕೆ. ಈಗ ಫೈನಲಿ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ ಅಂಡ್ ವಿಕಲ್ಪನ ಯಾಕೆ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರು ನೋಡಬೇಕು ಅಂತ? ಮೇಡಮ್ ಹೇಳ್ದಂಗೆ ಪ್ರಾಮಾಣಿಕ ಪ್ರಯತ್ನ ಎಲ್ಲರೂ ಪ್ರಾಮಾಣಿಕವಾಗೇ ಮಾಡಿರ್ತಾರೆ. ಎಲ್ಲರಿಗೂ ಎಲ್ಲ ಸಿನಿಮಾ ಮೇಕರ್ಸ್ಗೂ ಒಂದು ದೊಡ್ಡ ನಮಸ್ಕಾರ. ಯಾಕಂದರೆ ಬಿಕಾಸ್ ಎಲ್ಲರೂ ಈ ಇಂಡಸ್ಟ್ರಿಯನ್ನು ಡೆವಲಪ್ ಮಾಡೋದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಾರೆ. ಬಟ್ ನಮ್ಮ ಸಿನಿಮಾದಲ್ಲಿ ಸ್ಪೆಷಲ್ ಏನಿದೆ ಅಂತ ಹೇಳ್ತಾ ಹೋದರೆ, ಒಂದು ಕಥೆಯೇ ಇದರ ಹೀರೋ. ಇಲ್ಲಿ ನೀವು ಅವಾಗಲೇ ಬಂದ ತಕ್ಷಣ ನೀವೇ ಹೀರೋನ ಅಂತ ಕೇಳಿದ ತಕ್ಷಣ ಸೊ ಡಾಕ್ಟರ್ಸ್ ಆ್ಯಂಡ್ ಸೋಲ್ಜರ್ಸ್ ಸರ್ ಹೀರೋ ಅಂದೆ, ನಾವೆಲ್ಲ ಆ್ಯಕ್ಟರ್ಸು. ಸೊ ಹಾಗಾಗಿ ಒಂದು ಹೋಲ್ಡ್ ಆ್ಯಂಡ್ ರಿಲೀಸ್ ಸ್ಕ್ರೀನ್ ಪ್ಲೇ, ಪ್ರತಿ 12 ನಿಮಿಷಕ್ಕೆ ಕಥೆಯ ದಿಕ್ಕು ಬದಲಾಗುತ್ತೆ, ನಿಮಗೆ ಪ್ರಶ್ನೆಗಳನ್ನು ಕೇಳಿಸುತ್ತೆ, ನಿಮ್ಮಲ್ಲಿ ಹಲವಾರು ಪ್ರಶ್ನೆಗಳನ್ನು ನಿಮ್ಮ ಎಕ್ಸಿಸ್ಟೆನ್ಷಿಯಲ್ ವಿಷಯಗಳ ಬಗ್ಗೆನೇ ಹುಟ್ಟಾಕತ್ತೆ. ಸೊ ನೀವು ನಮ್ಮ ಟ್ರೈಲರ್, ಟೀಸರ್ ಮತ್ತು ಹಾಡುಗಳನ್ನು ನೋಡಿ ಈ ಥರದ ಟ್ರೈಲರ್ ಅಂದರೆ ನಾವು ಆವಾಗಲೇ ನಾನು ಹೇಳ್ತಿದ್ದಾಗೆ ನಾವು ಟ್ರೈಲರಲ್ಲಿ ಅಥವಾ ಟೀಸರಲ್ಲಿ ಸಿನಿಮಾದ ಹೊರಗಿನ ಯಾವುದೇ ದೃಶ್ಯಗಳನ್ನು ಬಳಸ್ಕೊಂಡಿಲ್ಲ. ನಾವು ಅಲ್ಲಿ ಹೋಗೋ ರೀತಿಯೇ ಸಿನಿಮಾದ ರೀತಿಯೂ ಆಗಿರುತ್ತೆ. ಹಾಗಾಗಿ ನಿಮಗೆ ಈ ಥರದ ಕತೆ ನಿಮಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರೆ, ಈ ಥರ ಕತೆ ಬಗ್ಗೆ ನಾನು ಹೆಚ್ಚು ತಿಳ್ಕೋಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಬಂದು ಥಿಯೇಟ್ರ್ಗಳಲ್ಲಿ ಸಿನಿಮಾ ನೋಡಿ. ಯಾಕಂದರೆ ನಿಮ್ಗೆ ಈ ಥರ ಕತೆಗಳು ಇಷ್ಟ ಆಗುತ್ತೆ ಅನ್ನಂಗಿದ್ರೆ ಆ ಕತೆಗೆ ತಕ್ಕ ಕೆಲವೊಂದು ಸಿನಿಮ್ಯಾಟಿಕ್ ವಿಜುವಲ್ ಅಡ್ಜಸ್ಟ್ಮೆಂಟ್ಸ್ ಮತ್ತು ಸೌಂಡ್ ಅಡ್ಜಸ್ಟ್ಮೆಂಟ್ಗಳನ್ನು ಥಿಯೇಟ್ರಿಕಲ್ ಅನುಭವದಲ್ಲೇ ಸ್ಪೆಸಿಫಿಕ್ ಆಗಿ ಸಿಗೋ ಹಂಗೆ ಮಾಡಿದ್ದೀವಿ. ಹಾಗಾಗಿ ದಯವಿಟ್ಟು ಅದನ್ನು ಥಿಯೇಟ್ರಲ್ಲೇ ಬಂದು ಅನುಭವಿಸಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.